ಸೌಂಡೇ ಬರ್ತಿಲ್ಲ. ವಿಡಿಯೋ ಇಲ್ವಲ್ಲ? ನಾನು ಸರಿಯಾಗಿ ರೆಕಾರ್ಡ್ ಮಾಡಿದ್ನಲ್ಲ, ಅಷ್ಟರಲ್ಲಿ ಏನಾಗೋಯ್ತು? ಮೋಸ, ಇದು ತುಂಬಾ ಮೋಸ. ಹೇಗಾಯ್ತಿದೆಲ್ಲ? ಬೊಂಬೋಳ ಚಂಬ. ನಾನೇ ಡಿಲೀಟ್ ಮಾಡ್ದೆ ಅಪ್ಪ. ನೀನ್ ರೆಕಾರ್ಡ್ ಮಾಡೋದನ್ನ ನಾನು ನೋಡ್ದೆ. ಈಗ ನಾನ್ ನಿಮಗ್ ಸರಿಯಾಗಿ ಹೊಡ್ತಾ ಕೊಡ್ತೀನಿ. ಅದು ಹೇಗೆ ಗೊತ್ತಾ? ಹೀಗೆ. ಏಯ್, ಏನಕ್ಕೆ ಹಾಗೆ ಮಾಡ್ದೆ? ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದಾರೆ, ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅವ್ರು ಕಷ್ಟ ಪಡ್ತಾ ಇದ್ರೆ ನಾನು ಸುಮ್ಮನೆ ಇರ್ಬೇಕಾ? ಅದಕ್ಕೆ ಹಂಗ್ ಮಾಡ್ದೆ. ಇವಾಗ ತಪ್ಪಿಸ್ಕೊಂಡಿದ್ದೀರಾ, ಇನ್ನೊಂದ್ಸರಿ ತಪ್ಪಿಸ್ಕೊಳಕ್ಕಾಗಲ್ಲ. ಸೌಮ್ಯ, ಥ್ಯಾಂಕ್ ಯು ಸೋ ಮಚ್ ಕಂದ. ಇನ್ನು ಹೊರಡ್ತೀವಿ. ಸರಿ, ಥ್ಯಾಂಕ್ ಯು ಕಂದ. ಹಲೋ, ಸರಿ, ಓಕೆ, ನಾನೀಗಲೇ ಹೊರಡ್ತೀನಿ. ಅವನಿ, ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗ್ಬೇಕು, ನೀನು ಮನೆಗೆ ಹೋಗಿರೋ. ಸರಿ ರೀ, ಬಾಯ್ ಅಕ್ಕ. ಬಾಯ್ ಸೌಮ್ಯ. ಬಾಯ್ ಚಿಕ್ಕಮ್ಮ. ಕೋಟಿ ರೂಪಾಯಿ ಬೆಲೆ ಬಾಳೋ ಆಸ್ತಿ ಬರುತ್ತೆ ಅಂತ ಗೊತ್ತಾದ್ರೂ ಸುಜಾತ ತನ್ನ ತಂಗಿ ಹೆಸರು ವಿವರನ ಹೇಳೋದಕ್ಕೆ ಇಷ್ಟ ಪಡ್ತಿಲ್ಲ ಅಂದ್ರೆ ಇದ್ರ ಹಿಂದೆ ತುಂಬಾ ದೊಡ್ಡ ರಹಸ್ಯನೇ ಇದೆ ಅನ್ಸುತ್ತೆ. ಶ್ರೀಕರ್ ಮತ್ತೆ ಅವನಿ ಹೋಗಿದಾರಲ್ವಾ, ಎಂಥ ನ್ಯೂಸ್ ಜೊತೆ ಬರ್ತಾರೋ ನೋಡೋಣ. ಎಕ್ಸ್ಕ್ಯೂಸ್ ಮೀ. ಈ ಸ್ಯಾಡೆಸ್ಟ್ ಕಡೆ ಪಕ್ಷ ಇನ್ಫಾರ್ಮೇಶನ್ ಕೊಡ್ದೇನೆ ಬಂದಿದ್ದಾನಲ್ಲ. ದುಬೈ ಕ್ಯಾಂಡಿಡೇಟ್ ಅಲ್ವಾ? ಹೌದು ರಾಧಾಕೃಷ್ಣ ಅವರೇ, ನಮ್ಮ ವಿಕ್ಕಿನೇ. ಕ್ಯಾನ್ ಐ ಕಮ್? ಕಮ್ಮು ವೆಲ್ಕಮ್ಮು. ಹಲೋ ಎವ್ರಿವನ್. ನನ್ನ ಬಗ್ಗೆ ನಿಮಗೆ ಸ್ಪೆಷಲ್ ಇಂಟ್ರೊಡಕ್ಷನ್ ಅಗತ್ಯ ಇಲ್ಲ ಅನ್ಕೋತೀನಿ. ಅಗತ್ಯನೇ ಇಲ್ಲ. ಮೊನ್ನೆ ಶ್ರೀಕರ್ ಹುಟ್ಟು ಹಬ್ಬದ ದಿನ ನಿಹಾರಿಕಾ ನಿನ್ ಬಗ್ಗೆ ತುಂಬಾ ಚೆನ್ನಾಗೇನೆ ಹೇಳಿದಾಳೆ. ಅದಕ್ಕೆ ಪರಿಚಯ ಮಾಡೋ ಅವಶ್ಯಕತೆನೇ ಇಲ್ಲ. ಎಲ್ಲ ನಮ್ಮ ನಿಹಾರಿಕನ ಅಭಿಮಾನ. ನಮ್ ವಿಕಿ ಅವನಿಗೆ
ಪರ್ಫೆಕ್ಟ್ ಮ್ಯಾಚ್ ಆಗ್ತಾನಲ್ವಾ? ಅವಳ ಸ್ಟೇಟಸ್ಗೆ ಇವನು ತುಂಬಾ ತುಂಬಾ ಜಾಸ್ತಿನೇ. ನಿಮ್ ಸೋದ್ರ ಮಾವನ್ನ ನಿಲ್ಸೆ ಮಾತಾಡಿಸ್ತೀಯಾ? ಕೂತ್ಕೋ ಅಂತ ಹೇಳಿ ಕಾಫಿ ತಗೊಂಡ್ ಬಾ. ಕೂತ್ಕೋ ವಿಕಿ. ಇಟ್ಸ್ ಓಕೆ, ನೋ ಫಾರ್ಮಾಲಿಟೀಸ್. ಒಂದ್ಸರಿ ದೊಡ್ಡವ್ರನ್ನ ಕರೆದ್ರೆ ವಿಶ್ ಮಾಡ್ತೀನಿ. ಅತ್ತೆ, ಮಾವ, ವಿಕಾಸ್ ಬಂದಿದ್ದಾನೆ, ಸ್ವಲ್ಪ ಹೊರಗೆ ಬರ್ತೀರಾ? ಇಲ್ಲಿ ನೋಡಪ್ಪ ದುಬೈ ವಿಕ್ಕಿ, ನೀನ್ ದುಬೈಲಿ ಏನ್ ಮಾಡ್ತಿರ್ತೀಯ? ದುಬೈಲ್ ನಂದು ರೆಸ್ಟೋರೆಂಟ್ಸ್ ಇದೆ, ಹಾಗೇನೆ ಇನ್ನೂ ಕೆಲವು ಕಂಪನಿಗಳ ಜೊತೆ ಟೈಅಪ್ ಆಗಿದ್ದೀನಿ. ಓಹೋ, ಅವನಿ ಜೊತೆ ಮದ್ವೆ ಆದ್ಮೇಲೆ ನನ್ನೊಂದ್ಸರಿ ದುಬೈ ಕರ್ಕೊಂಡು ಹೋಗು, ಸರಿನಾ? ಯಾ ಶೋರ್. ಹಲೋ ಆಂಟಿ. ಹಾಯ್ ಅಂಕಲ್. ಹಾಯ್ ವಿಕಾಸ್. ಚೆನ್ನಾಗಿದ್ಯಾ ವಿಕಾಸ್? ಐ ಆಮ್ ಫೈನ್ ಆಂಟಿ. ಬ್ಲೆಸ್ ಮೀ. ಅಯ್ಯಯ್ಯೋ, ನಮ್ಮ ಅವನಿ ಜೊತೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಿಮ್ಮ ಆಶೀರ್ವಾದ ಕೇಳಿ ತುಂಬಾ ಸಂತೋಷ ಆಯ್ತು ಆಂಟಿ. ನಮ್ಮ ಮದುವೆ ಪ್ರಪೋಸಲ್ ಬಗ್ಗೆ ನಿಹಾರಿಕಾ ನಿಮ್ ಜೊತೆ ಏನ್ ಮಾತಾಡಿದ್ಲು, ನನ್ನ ಹತ್ರ ಎಲ್ಲ ವಿಷಯನೂ ಕ್ಲಿಯರ್ ಆಗಿ ಹೇಳಿದ್ಲು. ನನ್ನ ಕಡೆಯಿಂದ ನನಗೆ ಯಾವುದೇ ಒಬ್ಜೆಕ್ಷನ್ ಇಲ್ಲ. ದೊಡ್ಡವರಾಗಿ ನೀವು ಅವನಿ ಜೊತೆ ನನ್ನ ಮದುವೆ ಮಾಡ್ತೀರಾ ಅಂತ ಅನ್ಕೋತೀನಿ. ಸದ್ಯದಲ್ಲೇ ಒಳ್ಳೆ ಮುಹೂರ್ತ ನೋಡಿ ನೀನ್ ಮದುವೆ ಮಾಡ್ತೀವಿ. ಥ್ಯಾಂಕ್ಸ್ ಅ ಲಾಟ್ ಅಂಕಲ್. ವಿಕಾಸ್ ಕೂತ್ಕೋ. ವಸಂತ ಕಾಫಿ ತಗೊಂಡ್ ಬಾ. ಸರಿಯಪ್ಪ. ವಿಕಾಸ್ನ ನೋಡ್ತಿದ್ರೆ ಬೆಳಗ್ಗೆನೆ ಕಾಫಿ ಕುಡಿಯೋ ಮುಖದ ಹಾಗೆ ಕಾಣಿಸ್ತಿಲ್ಲ. ದುಬೈಲ್ ಬೆಳೀತಿರೋ ಬಾಡಿ ಅಲ್ವಾ? ಪೃಥ್ವಿರಾಜ್, ಏನ ಮಾತುಗಳು? ಅದೇ ಮಾವ, ಕಾಫಿ ಟೀ ಅಲ್ದೇನೆ ಯಾವ ಮಿಲ್ಕ್ ಶೇಕೋ ಜ್ಯೂಸೋ ಕುಡಿಯೋ ತರ ಕಾಣಿಸ್ತಿದ್ದಾನೆ ಅಂತ ಅಂದೆ. ನನ್ನ ಹ್ಯಾಬಿಟ್ಸ್ ಬಗ್ಗೆ ನಿಹಾರಿಕಾ ನಿಮ್ಮ ಹತ್ರ ಹೇಳಿದಳೋ ಇಲ್ವೋ? ನಾನು ಆಲ್ಕೋಹಾಲ್ನ ನೋಡಿದ್ರೆ ವಾಮಿಟ್ ಬಂದ್ಬಿಡುತ್ತೆ. ನನಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಕಾಫಿನೂ ಕುಡಿಯಲ್ಲ. ಈ ದಿನಗಳಲ್ಲಿ ನಿನ್ನಂತ ಒಳ್ಳೆ ಗುಣ ಇರೋ ಹುಡುಗ ಸಿಕ್ಕೋದು ಗ್ರೇಟ್ ಅಪ್ಪ. ವಿಕಾಸ್ ಕೂತ್ಕೋ. ಅವನಿ ಇಲ್ವಾ? ಹೊರಗಡೆ ಹೋಗಿದ್ದಾಳೆ. ಶ್ರೀಕರ್ ಮಾವ ಮತ್ತೆ ಅವನಿ ಸೇರಿ ಅವನಿ ಅವರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಹೌದಾ? ಅವನಿ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಅಂತ ತುಂಬಾ ಆಸೆಯಿಂದ ಬಂದೆ. ಅಲ್ಲೋಡು, ಬಂದಾಯ್ತವಳು. ಅಲ್ಲೇ ನಿಂತ್ಕೊಂಡ್ಬಿಟ್ಟಿಯಲ್ಲ, ಬಾಮ್ಮ. ಹಲೋ ಅವನಿವ್ರೆ. ಮದ್ವೆ ಆಗ್ತಿರೋನು ವಿಶ್ ಮಾಡಿದ್ರೆ ರಿಪ್ಲೈ ಮಾಡ್ತಿಲ್ಲ, ಯಾಕೆ? ಅವನಿ ಅವರಿಗೆ ಸಂಕೋಚ ತುಂಬಾ ಜಾಸ್ತಿ ಅನ್ಸುತ್ತೆ. ನೋ ಪ್ರಾಬ್ಲಮ್. ಶ್ರೀಕರ್ ಅಲ್ಲಮ್ಮ. ಕೆಲ್ಸ ಇದೆ ಅಂತ ಹೊರಗಡೆ ಹೋದ್ರು, ನನ್ನ ಮನೆಗೆ ಹೋಗು ಅಂದ್ರು. ಸುಜಾತ ಹತ್ರ ಮಾವ ಕಳ್ಸಿದ ವಿಷಯದ ಬಗ್ಗೆ ಮಾತಾಡಿದ್ರಾ? ಸುಜಾತ ಅವಳ ತಂಗಿ ಬಗ್ಗೆ ಹೇಳಿದ್ಲಾ? ಆ ವಿಷಯನ ನಾವು ಆಮೇಲೆ ಮಾತಾಡೋಣಮ್ಮ. ವಿಕಾಸ್ ಬಂದಿದ್ದಾನಲ್ಲ. ಅವನಿಯವರೇ, ನನಗೆ ನಿಮ್ಮಂತ ಟ್ರೆಡಿಷನಲ್ ಗರ್ಲ್ ಅಂದ್ರೆ ತುಂಬಾ ಇಷ್ಟ. ನಿಮ್ಮಂತ ಸುಂದರವಾದ ಹುಡುಗಿ, ಒಳ್ಳೆ ಮನ್ಸಿರೋ ಹುಡುಗಿ ಜೊತೆ ಲೈಫ್ ಲಾಂಗ್ ಜರ್ನಿ ಮಾಡ್ತಿರೋ ವಿಷಯದ ಬಗ್ಗೆ ಊಹಿಸ್ಕೋತಿದ್ರೇನೆ ತುಂಬಾ ಖುಷಿ ಆಗ್ತಿದೆ. ನಾನಿನ್ನು ನನ್ನ ನಿರ್ಧಾರನ ಹೇಳಿಲ್ಲ. ಹೇಳೋದಕ್ಕೆ ಇನ್ನೇನಿದೆ? ಅತ್ತೆ ಅವರು ಫಿಕ್ಸ್ ಮಾಡಾಯ್ತಲ್ವಾ, ದಟ್ ಇಸ್ ಫೈನಲ್. ನಾನು ದೊಡ್ಡವ್ರ ಮಾತನ್ನ ಗೌರವಿಸ್ತೀನಿ, ನೀವು ಕೂಡ ಗೌರವಿಸ್ಬೇಕು.
ತುಂಬಾ ಒಳ್ಳೆ ಜೋಡಿ. ವಿಕಾಸ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ನಿನಗಿರೋ ಅಭ್ಯಂತರ ಏನೋ ನನಗೆ ಅರ್ಥ ಆಗ್ತಿಲ್ಲ. ಇವನಿಗಿಂತ ಒಳ್ಳೆಯವನು, ಒಳ್ಳೆ ಸಂಬಂಧ ಎಲ್ಲಿ ಸಿಗುತ್ತೆ ಹೇಳು? ನಮ್ಮ ಮಾತನ್ನ ಬೇಡ ಅನ್ಬೇಡಮ್ಮ. ನಿನ್ನ ಮಾತಿಗಾಗಲ್ಲ ಅಂದ್ರೆ ಈ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಹಾಗೆಲ್ಲ ಹರ್ಟ್ ಆಗೋ ಹೋಗಿ ಮಾತಾಡ್ಬೇಡಿ. ಮೃದುವಾಗಿರೋ ಮನಸ್ಸಿಗೆ ನೋವಾಗತ್ತೆ. ಆಂಟಿ, ನಿಮ್ಮಂಥ ದೊಡ್ಡವ್ರ ಪರ್ಮಿಷನ್ ಇಲ್ದೇನೆ ನಾನು ಏನೂ ಮಾಡಲ್ಲ. ನೀವು ಪರ್ಮಿಷನ್ ಕೊಟ್ರೆ ನಾನು ಅವನಿನ ಹಾಗೆ ಕಾರಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಒಬ್ರು ಮನ್ಸನ್ನ ಒಬ್ರು ಅರ್ಥ ಮಾಡ್ಕೋಬೇಕು. ಒಬ್ರ ಅಭಿಪ್ರಾಯನ ಒಬ್ರು ತಿಳ್ಕೋಬೇಕು. ಹಾಗೆ ಒಬ್ರ ಬಗ್ಗೆ ಒಬ್ರು ತಿಳ್ಕೋಬೇಕು ಅಂದ್ರೆ ವಿ ನೀಡ್ ಸಮ್ ಪ್ರೈವೇಟ್ ಸ್ಪೇಸ್. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಮಾತ್ರ. ನೀವು ಓಕೆ ಅಂದ್ರೆ ನಾವು ಪರ್ಸನಲ್ ಆಗಿ ಮಾತಾಡ್ಕೊಂಡು ಬರ್ತೀವಿ. ಮದ್ವೆ ಆಗೋರು ನೀವಿಬ್ರು ಮದ್ವೆಗ್ ಮುಂಚೆ ಒಬ್ರ ಬಗ್ಗೆ ಒಬ್ರು ತಿಳ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಇದ್ರಲ್ಲಿ ಅಭ್ಯಂತರ ಮಾಡೋದಕ್ಕೇನಿರುತ್ತೆ? ಅವನಿ, ವಿಕಾಸ್ ಜೊತೆ ಹೋಗ್ಬಾಮ್ಮ. ಸಾರಿ ಆಂಟಿ, ನಾನು ಹೋಗೋದಕ್ಕಾಗಲ್ಲ. ನಿಮ್ ಮಾತಿಗೆ ಗೌರವ ಕೊಡ್ದೇನೆ ಹೇಗ್ ಹೊರಟೋದ್ಲು ನೋಡಿ. ಹೇಗಾದ್ರೂ ಅವಳನ್ನ ಒಪ್ಸಿ ನಾವು ಅವಳನ್ನ ವಿಕಾಸ್ ಜೊತೆ ಕಳಿಸ್ಬೇಕು. ಬನ್ನಿ ಅತ್ತೆ. ಈಗ್ಲೇ ಬರ್ತೀವಿ, ನೀನ್ ಕೂತ್ಕೊಳಪ್ಪ. ಪರವಾಗಿಲ್ಲ ಆಂಟಿ. ನಿನ್ ಇಷ್ಟ ಬಂದಾಗ ಬಂದ್ಬಿಟ್ರೆ ನಾವ್ ಏನ್ ಅನ್ಕೋಬೇಕು? ಪೊಗರು ಅನ್ಕೋಬೇಕು, ಇನ್ನೇನ್ ಅನ್ಕೋಬೇಕು? ಕಾವ್ಯ ಮದುವೆ ವಿಷಯದ ಬಗ್ಗೆ ನಮ್ಮಮ್ಮನಿಗೆ ಯೋಚನೆನೇ ಇಲ್ಲ. ಅತಿಥಿಯಾಗಿರೋ ನಿನ್ನ ಬಗ್ಗೆ ಮಾತ್ರ ಸ್ವಂತದವ್ರಿಗಿಂತ ಜಾಸ್ತಿ ಯೋಚನೆ ಮಾಡ್ತಾರೆ. ನಿನ್ ಬಿಹೇವಿಯರ್ ಮಾತ್ರ ತುಂಬಾ ವರ್ಸ್ಟ್ ಆಗಿದೆ. ಅತ್ತೆ ಅವ್ರ ಮಾತಿಗೆ ನೀನ್ ಬೆಲೆ ಕೊಡ್ಲಿಲ್ಲ ಅಂದ್ರೆ ವಿಕಾಸ್ ಏನ್ ಅನ್ಕೋತಾನೆ? ನನ್ ತಮ್ಮನ್ ಜೊತೆ ಜಿಂಕೆ ತರ ಹಾರ್ಕೊಂಡು ಹೋಗ್ತ್ಯಾ? ಹೇಳ್ದೆ ಇದ್ರು ಮುಂದಿನ ಸೀಟಲ್ಲೇ ಕುತ್ಕೋತ್ಯಾ. ಅಂಥದ್ರಲ್ಲಿ ಮದ್ವೆ ಮಾಡ್ಕೊಳ್ಳೋ ಹುಡುಗನ್ ಜೊತೆ ಆಚೆ ಹೋಗೋದಕ್ಕೆ ಪ್ರಾಬ್ಲಮ್ ಏನು? ಶ್ರೀಕರ್ ಜೊತೆ ಆದ್ರೇನೇ ಹೋಗ್ತೀಯಾ? ನಿನ್ನ ಮದುವೆ ಆಗೋನ್ ಜೊತೆ ಹೋಗಲ್ವಾ? ಶ್ರೀಕರ್ ಜೊತೆ ಯಾಕಷ್ಟು ಅಟ್ಯಾಚ್ಡ್ ಆಗಿರ್ತೀಯ? ನಿಮ್ಮ ಮಧ್ಯೆ ಅಂಥ ರಿಲೇಷನ್ ಏನಿದೆ? ಫ್ರೆಂಡ್ ತಂಗಿಗೂ ಶ್ರೀಕರ್ ಅವ್ರಿಗೂ ಮಧ್ಯ ಏನ್ ರಿಲೇಷನ್ ಇರತ್ತೆ ರಾಧಾಕೃಷ್ಣ ಅವರೇ? ನನಗ್ ಗೊತ್ತಿರೋ ಹಾಗೆ ಶ್ರೀಕರ್ ಅವ್ರದ್ದು ಯಾವುದೇ ತಪ್ಪಿಲ್ಲ. ಇವಳೆ ಹೇಗೋ ಏನೋ ಟ್ರ್ಯಾಪ್ ಮಾಡ್ತಿರೋ ಹಾಗೆ ಅನಿಸ್ತಿದೆ. ಹಾಗೆ ಟ್ರ್ಯಾಪ್ ಮಾಡೋ ಬ್ಯಾಚು ಬೇರೆನೇ ಇರತ್ತೆ. ಒಬ್ರ ಬಗ್ಗೆ ಒಂದ್ ಮಾತು ಅನ್ನೋದಕ್ಕೂ ಮುಂಚೆ ಆ ಮಾತು ಹೇಳೋದಕ್ಕೆ ನಾವು ಸರಿ ಹೋಗ್ತೀವಾ ಇಲ್ವಾ ಅಂತ ಯೋಚನೆ ಮಾಡ್ಬಿಟ್ಟು ಹೇಳ್ಬೇಕು. ಎಲ್ಲರ ಕೈಯಲ್ಲೂ ಒಂದು ಮಾತು ಅನ್ನಿಸ್ಕೊಳ್ಳೋ ಪರಿಸ್ಥಿತಿಲಿ ನೀನ್ ಇರಬಾರ್ದು ಅವನಿ. ಮಾತು ಅನ್ನಿಸ್ಕೊಳ್ಳೋದಕ್ಕೆ ನಾನು ಅಂಥದ್ದೇನ್ ತಪ್ಪು ಮಾಡಿದ್ದೀನಿ ಹೇಳಿ ಆಂಟಿ? ವಿಕಾಸ್ನ ಬೇಡ ಅನ್ನೋದಕ್ಕೆ ಒಂದು ಕಾರಣ ಹೇಳು. ಕೆಲವೊಂದಕ್ಕೆ ಕಾರಣ ಇರೋದಿಲ್ಲ ಆಂಟಿ. ಉತ್ತರ ಇಲ್ದಿರೋ ಪ್ರಶ್ನೆ, ಕಾರಣ ಇಲ್ದಿರೋ ಅನಿಷ್ಟ ಇರೋಲ್ಲಮ್ಮ. ಹೇಳ್ಕೊಳಕ್ಕಾಗದೇ ಇರೋ ಸ್ಥಿತಿನೂ ಇರತ್ತೆ ಅಲ್ವಾ ಅಂಕಲ್? ನಮ್ಮ ಹತ್ರ ಏನಾದ್ರೂ ನಿನ್ ಮುಚ್ಚುಮರೆ ಇದೆಯಮ್ಮ? ಹೇಳ್ಕೊಳ್ಳಿಲ್ಲ ಅಂದ್ ಮಾತ್ರಕ್ಕೆ ಅದು ಮುಚ್ಚುಮರೆ ಮಾಡ್ದಾಗ ಹೇಗಾಗತ್ತೆ? ವೈಯಕ್ತಿಕ ಅಂತ ಏನೂ ಇರೋದಿಲ್ವಾ ಅಥವಾ ಇರಬಾರ್ದಾ? ಮದುವೆ ವಿಷಯದಲ್ಲಿ ಮುಚ್ಚುಮರೆ ಇರಬಾರ್ದು ಅಂತ ಹೇಳ್ತಿದ್ದೀನಮ್ಮ. ವೈಯಕ್ತಿಕ ಸ್ವೇಚ್ಛೆಯನ್ನು ಭಂಗ ಮಾಡೋ ಕಾರಣ ಏನಾದರೂ ಇದ್ರೆ ಹೇಳು ಅಂತಾನೆಮ್ಮ ಹೇಳ್ತಿರೋದು. ನೀನ್ ಹೇಳೋ ಕಾರಣ ಸರಿಯಾಗಿದ್ರೆ ನಾವು ಯೋಚನೆ ಮಾಡ್ತೀವಿ. ನನಗೆ ವಿಕಾಸ್ ಜೊತೆ ಈ ಕಾರಣಕ್ಕೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಒಂದು ಕಾರಣ ಹೇಳು ಸಾಕು. ನಾನ್ ನಿನಗೇನು ಅನ್ನಲ್ಲ, ಮದ್ವೆ ವಿಷಯದಲ್ಲಿ ಒತ್ತಡನೂ ಹಾಕಲ್ಲ.
ನಿನಗೆ ವಿಕಾಸ್ ಇಷ್ಟ ಇಲ್ಲ ಅಂದ್ರೆ ಶ್ರೀಕರ್ ಅವ್ರ ಮೇಲೆ ಆಸೆ ಪಡ್ತಿದ್ಯಾ ಅಂತ ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಶ್ರೀಕರ್ ಜೊತೆ ನಿನ್ ಮದ್ವೆ ಆಗ್ಬೇಕು ಅಂತ ಇನ್ನೂ ನೀನ್ ಕೇಳ್ಕೋತಿದ್ಯಾ ಅಂತ ಅನ್ಕೋಬೇಕಾಗ್ ಬರುತ್ತೆ. ಅಂತ ಆಸೆಗಳನ್ನ ಸಾಯಿಸ್ಬಿಡು ಅಂತ ಯಾವತ್ತೋ ಹೇಳಿದ್ನಲ್ಲ. ಅಮ್ಮ, ಈ ಅವನಿಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಅತಿಥಿ ದೇವೋಭವ ಅಂತಾರೆ. ಆ ಅತಿಥಿಗೆ ಕೆಲವು ಮಿತಿ ಇದ್ರೆ ಒಳ್ಳೇದು ಅಂತ ಈ ಅವನಿ ನೋಡಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಆದ್ರೂ ಅಷ್ಟಕ್ಕೂ ನಾವು ಅವನಿ ಬಗ್ಗೆ ಯಾಕೆ ಸಫರ್ ಆಗ್ಬೇಕು? ನಮ್ಮ ಮಾತು ಕೇಳ್ತಾ ನಾವು ಹೇಳ್ದಾಗ ನಡ್ಕೊಂಡ್ರೇನೆ ನಮ್ಮ ಮನೇಲಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಹೊರಗೆ ಕಳಿಸ್ಬಿಡಿ. ಬಡ್ಸೋರು ನಮ್ಮೋರಾದ್ರೆ ಪಂತಿಲಿ ಎಲ್ ಕೂತ್ಕೊಂಡ್ರು ಪರವಾಗಿಲ್ಲ ಅನ್ನೋ ಹಾಗೆ ಅವನಿಗೆ ಎಲ್ಲ ಅನುಕೂಲವಾಗೇ ಸಾಕ್ತಾ ಇರೋದಿಕ್ಕೆ ನಮ್ಮ ಮಾತು ಅಂದ್ರೆ ಲೆಕ್ಕ ಇಲ್ದಿರೋ ಹಾಗಾಗೋಗಿದೆ. ನಿನ್ನ ಬಗ್ಗೆ ಶ್ರೀಕರ್ ಬಗ್ಗೆ ಮನೇಲಷ್ಟೇ ಅಲ್ಲ ಹೊರಗಡೆ ಕೂಡ ಒಂದು ಕೆಟ್ಟ ಮಾತು ಕೇಳೋದಕ್ಕೂ ನಾನು ಅವಕಾಶ ಕೊಡೋದಿಲ್ಲ. ಅಂತ ಮಾತು ಕೇಳಿಸ್ತು ಅಂದ್ರೆ ತಪ್ಪು ನಿನ್ನ ಪರವಾಗೇ ಇದೆ ಅಂತ ನಾನು ಅನ್ಕೋಬೇಕಾಗಿ ಬರುತ್ತೆ. ಎಲ್ಲರೂ ಇಷ್ಟೊಂದು ಕೇಳ್ಕೊತಿದ್ದಾರೆ, ಉತ್ತರ ಕೊಡದೆ ಹಾಗೆ ನಿಂತಿದ್ಯಲ್ಲ ಅವನಿ. ನೋಡಮ್ಮ, ನೀನು ನಮ್ಮ ಮನೆಗೆ ಒಳ್ಳೇದ್ ಮಾಡಿದ್ಯಾ. ನಿನ್ನ ಒಳ್ಳೆತನನ ನಾವ್ ಯಾವಾಗ್ಲೂ ನೆನ್ಪಿಟ್ಕೋತೀವಿ. ಆ ಕೃತಜ್ಞತೆಯಿಂದ ನಿನಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ನಿನ್ನ ಒಳ್ಳೇದ್ ಕೋರೋಳಾಗಿ ಹೇಳ್ತಿದ್ದೀನಿ, ವಿಕಾಸ್ ಜೊತೆ ಹೊರಗಡೆ ಹೋಗು. ನಿಮ್ಮಿಬ್ಬರ ಮಧ್ಯ ಯಾವುದಾದ್ರೂ ವಿಷಯದಲ್ಲಿ ಅಂತ ಅಭಿಪ್ರಾಯ ಭೇದ ಏನಾದ್ರೂ ಬಂದಾಗ ಆಮೇಲಿನ ವಿಷಯನ ನಾನ್ ನೋಡ್ಕೋತೀನಮ್ಮ. ಆಗ ವಿಕಾಸ್ ಜೊತೆ ಮದ್ವೆ ಮಾಡೋ ಅಗತ್ಯ ಇದ್ಯಾ ಇಲ್ವಾ ಅಂತ ನಿರ್ಧಾರನ ನಾನ್ ತಗೋತೀನಿ. ಅತ್ತೆ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಇದಕ್ಕಿಂತ ಒಳ್ಳೆ ಆಪ್ಷನ್ ಇನ್ನೇನಿರತ್ತೆ? ಹೆಣ್ಮಕ್ಳು ಮನ್ಸಿಗೆ ಹಿಡಿಸ್ತವನ್ನೇ ಮದುವೆ ಮಾಡ್ಕೋಬೇಕು, ಬಲವಂತವಾಗಿ ಮದುವೆ ಮಾಡಬಾರ್ದು. ಆ ವಿಷಯದಲ್ಲಿ ನಾವು ನಿನಗೆ ಸಪೋರ್ಟ್ ಆಗಿರ್ತೀವಮ್ಮ. ಹೋಗಿ ಫ್ರೆಶ್ ಆಗಿ ಸೀರೆ ಬದಲಾಯಿಸ್ಕೊಂಡ್ ಬಾ. ಪಾಪ ವಿಕಾಸ್ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾನಮ್ಮ. ಅವನ್ ರೇಂಜ್ಗೆ ನಿನ್ಗೋಸ್ಕರ ಕಾಯೋ ಅಗತ್ಯ ಏನಿಲ್ಲ. ಅಷ್ಟು ಒಳ್ಳೆಯವನ್ಗೋಸ್ಕರ ಹುಡ್ಗಿರ್ ಪೇರೆಂಟ್ಸು ಕ್ಯೂನಲ್ಲಿ ನಿಲ್ತಾರೆ. ಹೋಗಮ್ಮ. ಅವನಿ ಏನಂದ್ಲು? ಬರೋದಕ್ಕಿಷ್ಟ ಇಲ್ವಂತ? ಹಾಗಾದ್ರೆ ಫೋರ್ಸ್ ಮಾಡೋದ್ ಬೇಡ. ಎಲ್ರೂ ಬಿಡಿಸ್ ಹೇಳಿ ಒಪ್ಸಿದೀವಪ್ಪ. ಸೀರೆ ಬದಲಾಯಿಸ್ಕೊಂಡ್ ಬಂದ್ಬಿಡ್ತಾಳೆ. ಬಿಡಿಸಿ ಹೇಳೋದು ಅಂದ್ರೆ ಮಾಮೂಲಿಯಾಗಿ ಹೇಳಿಲ್ಲ ಬಿಡು, ಒಂದು ರೇಂಜಲ್ಲಿ ಹೇಳಿದೀವಿ. ಆ ಮಾತಿಗೆ ದಾರಿಗೆ ಬಂದ್ಲು. ಹೆಣ್ಮಕ್ಳು ಮೃದು ಮನ್ಸಿರೋರು. ಅವನಿ ಅಂತವ್ರು ತುಂಬಾ ಮೃದುತ್ವ. ಅಂತವ್ರನ್ನ ತುಂಬಾ ಸೆನ್ಸಿಟಿವ್ ಆಗಿ ನೋಡ್ಕೋಬೇಕು. ನೀನ್ ಅನ್ಕೊಳ್ಳೋ ಹಾಗೆ ಅಷ್ಟು ಮೃದು ಏನಲ್ಲ ಬಿಡು. ಲೋಕಜ್ಞಾನ ಚೆನ್ನಾಗಿ ಗೊತ್ತಿರೋ ವ್ಯಕ್ತಿ. ಹೌದು, ದುಬೈಯಲ್ಲಿ ನಿನ್ನೂ ಕೂಡ ಮಾರ್ಬಿಡ್ತಾಳೆ. ವಸಂತ, ಏನ ಮಾತುಗಳು? ಅವನಿ ಬುದ್ಧಿವಂತಿಕೆ ಬಗ್ಗೆ ಅಕ್ಕ ಹೊಗಳ್ತಿದ್ದಾಳೆ ಅಪ್ಪ. ನಾನ್ ವಿಕಾಸ್ ಅವ್ರ ಜೊತೆಲಿ ಹೊರಗಡೆ ಹೋಗೋದು ಶ್ರೀಕರ್ ಅವ್ರಿಗೆ ಗೊತ್ತಾಗತ್ತೆ. ಅವ್ರು ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ.